ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಡೇಟ್ ಬಗ್ಗೆ ಮತ್ತು ಶೂಟಿಂಗಲ್ಲಿ ಆಗ್ತಿರುವಂಥ ಕೆಲವೊಂದು ಇನ್ಸಿಡೆಂಟ್ ಬಗ್ಗೆ. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ತಡ ಮಾಡೋಕ್ಕೆ ಹೋಗಲ್ಲ, ವೀಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಆಗಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲೇದಾಗಿ ನಾವು ಕನ್ನಡ ಚಿತ್ರರಂಗದಲ್ಲಿ ಆಫ್ಟರ್ KGF ಆದಮೇಲೆ ಒಂದು ರೀತಿಯಲ್ಲಿ ಒಂದು ಅದ್ಭುತವಾದಂಥ ಒಂದು ಹಿಟ್ ಅದು ಕೊಟ್ಟಂಥ ಸಿನಿಮಾ ಅಂದರೆ ಕಾಂತಾರ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಕಾಂತಾರ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದಿರಲಿಲ್ಲ ಅಷ್ಟೊಂದು ಮಟ್ಟಿಗೆ ಹಿಟ್ ಆಗುತ್ತೆ ಅಂತ. ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು ಸಿನಿಮಾ. ಫಸ್ಟ್ ಅಂದರೆ ಕನ್ನಡದಲ್ಲಿ ರಿಲೀಸ್ ಆಗಿತ್ತು. ಇದು ಪ್ಯಾನ್ ಇಂಡಿಯಾನ ಒಂದು ಕಾನ್ಸೆಪ್ಟ್ ಇರಲಿಲ್ಲ, ಯಾವುದೇ ರೀತಿಯಾದಂಥ ಒಂದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನೋಂಥದ್ದು. ಸೊ ಅದು ಆಗ್ತಾ ನೆಕ್ಸ್ಟು ಸಿನಿಮಾ ಒನ್ ಬೈ ಒನ್ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆಗುತ್ತೆ, ಪ್ಯಾನ್ ಇಂಡಿಯಾ ಆಗುತ್ತೆ. ಸೊ ಅಷ್ಟೇ ಅಲ್ಲದೆ ಇಂಗ್ಲೀಷ್ ವರ್ಷನಲ್ಲೂ ಕೂಡ ಬರುತ್ತೆ. ಸೊ ಅಷ್ಟರ ಮಟ್ಟಿಗೆ ಒಂದು ಹಿಟ್ ಆದಂಥ ಸಿನಿಮಾ ಕಾಂತಾರ. ಸೊ ಕಾಂತಾರ ಆಗ್ತಿದ್ದಾಗೇ ನೆಕ್ಸ್ಟ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ವಿ ಕಾಂತಾರ ಟು ಅಂತ. ಸೊ ರಿಷಬ್ ಸರ್ ಅವರು ಒಂದು ಟ್ವಿಸ್ಟನ್ನು ಕೊಡ್ತಾರೆ ಒಂದರಲ್ಲಿ. ಕಾಂತಾರ 2 ನೋಡಲ್ಲ ನೀವು, ಕಾಂತಾರ 1 ನೋಡ್ತಾ ಇದ್ದೀರಾ. ಸೊ ಇದು ಪ್ರೀಕ್ವೆಲ್ಲು ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ಸಿನಿಮಾ ಶೂಟಿಂಗ್ ಸ್ಕೆಡ್ಯೂಲ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಶೂಟಿಂಗ್ ಸ್ಕೆಡ್ಯೂಲ್ಸ್ ಹೋಗ್ತಾ ಇರೋ ನಡುವೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ತಿಂಗಳುಗಳಿಂದ ಶೂಟಿಂಗಲ್ಲಿ ಆಗ್ತಿರುವಂಥ ಒಂದು ಘಟನೆಗಳು ನೋಡ್ತಾ ಇದನ್ನೆಲ್ಲ ನೋಡಿದಾಗ ಕೆಲವೊಬ್ರಿಗೆ ಅನಿಸುತ್ತೆ ಏನೋ ಇದು ಇಶ್ಯೂ ಇದೆ, ಏನೋ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ಬರುತ್ತೆ. ತುಂಬಾ ಒಂದು ಕಾಂಪ್ಲಿಕೇಟೆಡ್ ಆಗುತ್ತೆ. ಕಾಂತಾರ ಅಂತ ಅಂದ ತಕ್ಷಣ ಸಿನಿಮಾ ಮಾಡ್ತಿರೋದ್ರಿಂದ ಏನಾದರೂ ಚಿತ್ರತಂಡಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅಷ್ಟೇ ಅಲ್ಲದೆ, ಸೊ ನಿನ್ನೆ ಒಂದು ಕೂಡ ಏನೋ ದೋಣಿ ಮುಗಿಚ್ಬಿತ್ತು ಹಾಗೆ ಹೀಗೆ ಅಂತ ಒಂದೇನೋ ನ್ಯೂಸ್ ಕೂಡ ಬಂತು. ಬಟ್ ವಿಜುವಲಿ ಯಾವುದು ಕೂಡ ನಮಗೇನು ಸಿಕ್ಕಿಲ್ಲ. ಬಟ್ ಒಂದು ಚಿತ್ರತಂಡ ಕ್ಲಾರಿಟಿ ಕೊಟ್ಟಿರುವಂಥದ್ದು ಏನಂತಂದರೆ ಒಂದು ಸೆಟ್ಟಲ್ಲಿ ಆಗಿರುವಂಥ ಘಟನೆ ಅಷ್ಟೇ. ಇದು ಯಾವುದೇ ರೀತಿಯಾಗಿ ರಿಯಲ್ ಆಗಿ ಆಗಿಲ್ಲ. ಸೆಟ್ಟಲ್ಲಿ ಒಂದು ದೋಣಿ ಮುಗಿಸೋ ಥರ ಆಗಿದೆ ಅನ್ನುವಂಥದ್ದು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಬಟ್ ಈಗ ಯಾಕೆ ಅಂತಂದರೆ, ಸೊ ಈಗ ನಡೀತಿರೋ ಒಂದು ಮಳೆ ಸೀಸನ್ನಲ್ಲಿ ಯಾರು ಕೂಡ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡ್ಲಿಕ್ಕೆ ಹೋಗೋದಷ್ಟೊಂದು ಮಾಡ್ಲಿಕ್ಕೆ ಹೋಗಲ್ಲ. ಸೊ ಇದೆಲ್ಲ ಸೆಟ್ಟಲ್ಲೇ ಮಾಡುವಂಥದ್ದು. ಸೊ ಒಂದು ಟೀಮ್ ಕ್ಲಾರಿಟಿ ಕೊಟ್ಟಿದೆ. ಆ್ಯಂಡ್ ಇವತ್ತು ನಾನು ಹೇಳ್ತಿರೋ ವಿಚಾರ ಏನು ಅಂತಂದರೆ, ಸೊ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಇಷ್ಟೊಂದು ತೊಂದರೆ ಆಗ್ತಿದೆಯಾ ನಾನು ನೋಡೋದಾಯಿತು ಅಂದರೆ ಖಂಡಿತವಾಗ್ಲೂ ಆ ರೀತಿ ನಾವು ಥಿಂಕ್ ಮಾಡೋದು ಫಸ್ಟ್ ಆಫ್ ಆಲ್ ಬಿಡಬೇಕು. ಯಾಕೆಂದರೆ ಒಂದು ಕಾಕತಾಳೀಯ ಅಂತ ಇರುತ್ತೆ. ಏನೋ ಒಂದು ಆಗಬೇಕು ಅನ್ನೋ ಟೈಮಲ್ಲಿ ಆಗುತ್ತೆ. ಬಟ್ ಆ ಟೈಮಲ್ಲಿ ಏನೋ ಒಂದು ಕೆಲಸಕ್ಕೆ ಅದನ್ನು ನಾವು ಅಟ್ಯಾಚ್ಮೆಂಟ್ ಮಾಡುವಂಥದ್ದು, ಇದರಿಂದನೇ ಹಿಂಗೆ ಆಗ್ತಾ ಇದೆ ಅನ್ನೋವಂಥದ್ದು ಖಂಡಿತವಾಗ್ಲೂ ನಾನು ಬಿಲೀವ್ ಮಾಡಲ್ಲ. ಪರ್ಸ್ನಲಿ ನಾನು ಅದು ಬಿಲೀವ್ ಮಾಡಲ್ಲ. ಸೊ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಎಷ್ಟು ಜನ ಇದ್ರ ಬಗ್ಗೆ ನನಗೆ ಕಾಮೆಂಟ್ ಮಾಡ್ತಾಯಿದ್ರಿ, ತುಂಬ ಒಂದು ಕಾಮೆಂಟ್ ಬರ್ತಾಯಿತ್ತು ಇದ್ರ ಬಗ್ಗೆ ಒಂದು ಮಾತಾಡಿ ಅಂತ ಅಂದರೆ. ಆ್ಯಂಡ್ ಆಲ್ಸೋ ಶೂಟಿಂಗು ಯಾವ ಸ್ಟೇಜಲ್ಲಿದೆ ಹಾಗೆ ಹೀಗೆ ಅಂತ. ಶೂಟಿಂಗ್ ಪ್ರೋಸೆಸ್ ಹೋಗ್ತಾ ಇದೆ. ಬಟ್ ಶೂಟಿಂಗ್ ಯಾವ ಪ್ರೋಸೆಸ್ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅನ್ನೋದು ಒಂದು ಚೂರು ಕೂಡ ಸಿನಿಮಾ ತಂಡ ಇದುವರೆಗೂ ಅಫಿಷಿಯಲಾಗಿ ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ. ಬಟ್ ನನಗನ್ಸೋ ಪ್ರಕಾರವಾಗಿ ಒಂದು 70-80% ಚಿತ್ರ ಪೋರ್ಷನ್ಸ್ ಮುಗಿಸಿರ್ಬೋದು. ಆಲ್ಮೋಸ್ಟ್ ಆಲ್ಸೋ ಕೆಲವೊಂದು ಸೀನ್ಸ್ಗಳೇನಿದೆ ಶೂಟ್ ಮಾಡ್ಕೊಳ್ತಾ ಇರ್ಬೋದು ಅನ್ನೋ ಗೊತ್ತಿಲ್ಲ. ಬಟ್ ಇದೆಲ್ಲ ಆದಮೇಲೆ ಒಂದು ಔಟ್ಪುಟ್ ಬರಬೇಕಲ್ಲ. ಸೊ ಶೂಟಿಂಗ್ ಏನೋ ಒಂದು ಪ್ರೊಸೆಸ್ ಮುಗಿದೋಗುತ್ತೆ. ಸೊ ಔಟ್ಪುಟ್ ಬರಬೇಕು ಅಂತಂದರೆ ಸೊ ವಿಜುವಲ್ಲಿ ಎಫೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಆಮೇಲೆ ಸೌಂಡ್ ಮಿಕ್ಸಿಂಗ್ ಆಗಿರ್ಬೋದು, ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಆಮೇಲೆ ವಾಯ್ಸ್ ಡಬ್ಬಿಂಗ್ ಆಗಿರ್ಬೋದು. ಸೊ ಪ್ರತಿಯೊಂದು ಕೂಡ ತುಂಬಾ ಒಂದು ಪ್ರೋಸೆಸ್ಸಲ್ಲಿರುವಂಥ ಕೆಲಸ. ಶೂಟಿಂಗ್ ಒಂದು ಕಡೆ ಪ್ರೋಸೆಸ್ ಆಯಿತು ಅಂದರೆ ಶೂಟಿಂಗ್ ಆದಮೇಲೆ ಆಗುವಂಥ ಪ್ರೋಸೆಸ್ ಇಲ್ಲ, ಅದು ದೊಡ್ಡ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಸೊ ಈಗ ಬಂದುಬಿಡ್ತೀನಿ ಒಂದು ರಿಲೀಸ್ ವಿಚಾರಕ್ಕೆ ಬರ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ 2ನೇ ತಾರೀಕಿಗೆ ಅಂತ ಆಲ್ರೆಡಿ ಈಗ ಒಂದು ಪ್ರಾಮಿಸಿಂಗ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಈ ಡೇಟಿಗೆ ರಿಲೀಸ್ ಆಗುತ್ತಾ ಅಂತ ಕೇಳಿದ್ರಿ. ಈ ಡೇಟಿಗೆ ರಿಲೀಸ್ ಆಗುವಂಥ ಸಾಧ್ಯತೆಗಳು ನನ್ನ ಪ್ರಕಾರ ಸ್ವಲ್ಪ ಕಡಿಮೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಆಗಲೇ ಹೇಳಿದೆ, ಶೂಟಿಂಗ್ ಅನ್ನೋದು ಒಂದು ಪ್ರೋಸೆಸ್ ಆದರೆ ಆಫ್ಟರ್ ಶೂಟಿಂಗ್ ಇನ್ನೊಂದು ಏನೋ ಒಂದು ಟೆಕ್ನಿಕಲ್ ಪ್ರೋಸೆಸ್ ಇರುತ್ತೆ, ಅದು ತುಂಬಾ ಒಂದು ಟೈಮ್ ಹಿಡಿಯುವಂಥದ್ದು. ಸೊ ಇದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಸೊ ಕಾಂತಾರ ಏನು ಹಿಟ್ ಕೊಡ್ತು, ಸೊ ಅದು ಆಗ್ತಿದ್ದಾಗ ನೆಕ್ಸ್ಟ್ ಈ ಒಂದು ಸಿನಿಮಾವು ಕೂಡ ಒಂದು ಆಡಿಯನ್ಸ್ ಇಂಪ್ರೆಷನ್ ಇಡೀ ವರ್ಲ್ಡ್ ವೈಡ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಪ್ರೋಸೆಸ್ ಲೇಟ್ ಆಗುತ್ತೆ. ಅಕ್ಟೋಬರ್ 2ನೇ ತಾರೀಕಿಗೆ ಸಿನಿಮಾ ತಂಡ ಪ್ಲ್ಯಾನ್ ಮಾಡಿ ಒಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ. ಬಟ್ ಆ ಡೇಟಿಗೆ ಬರುವಂಥ ಸಾಧ್ಯತೆಗಳು ನನ್ನ ಪ್ರಕಾರ ಕಡಿಮೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಸೊ ನೋಡೋಣ, ಏನಾದರೂ ಫಾಸ್ಟಾಗಿ ಸಿನಿಮಾ ತಂಡ ಕೆಲಸ ಮಾಡಿದ್ರೆ, ಇಲ್ಲ ನಾವು ಅಕ್ಟೋಬರ್ 2ನೇ ತಾರೀಕಿಗೆ ಬರಲೇಬೇಕು, ನಾವು ಅಕ್ಟೋಬರ್ 2ನೇ ತಾರೀಕಿಗೆ ರಿಲೀಸ್ ಮಾಡಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿದ್ದರೆ ಖಂಡಿತವಾಗ್ಲೂ ಅದು ಅವ್ರ ಕೈಲಿದೆ. ಸೊ ಹೊರತುಪಡಿಸಿದ್ರೆ ಸೊ ಕಾಂತಾರದ ಬಗ್ಗೆ ಇದುವರೆಗೂ ಕೂಡ ಯಾವುದೇ ಅಫಿಷಿಯಲ್ ಅಪ್ಡೇಟ್ಸ್ ಬಂದಿಲ್ಲ. ಆ್ಯಂಡ್ ಕೆಲವೊಂದು ರೂಮರ್ಸ್ಗಳು, ಸೊ ಎಷ್ಟೋ ಜನ ಇದರಿಂದ ಡೆತ್ ಆಗಿದ್ದಾರೆ, ಸೊ ಹಾಗೆ ಹೀಗೆ ಅನ್ನೋವಂಥದ್ದೆಲ್ಲ ಸೊ ಈಗ ಸದ್ಯಕ್ಕೆ ಬರ್ತಿರುವಂಥ ಸುದ್ದಿ. ಆ್ಯಂಡ್ ಸಿನಿಮಾಗೆ ಮತ್ತು ಈ ಆಗ್ತಿರುವಂಥ ಇನ್ಸಿಡೆಂಟು ದಯವಿಟ್ಟು ಯಾವುದಕ್ಕೂ ಕೂಡ ಹೋಲಿಕೆ ಮಾಡಬೇಡಿ.
ಬಟ್ ಪರ್ಸ್ನಲಿ ನಾನು ಅದನ್ನು ಬಿಲೀವ್ ಮಾಡಲ್ಲ. ಸೊ ಒಂದು ಕಾಕತಾಳಿ, ಯಾಕೆಂದರೆ ಕಾಂತಾರ ಅನ್ನೋ ಒಂದು ಚಿತ್ರತಂಡ ಏನಿದೆ ಇದು ಕೇವಲ ಒಂದು 100 ಜನ ಒಂದು 50 ಜನದಲ್ಲಿ ಒಂದು ಟೀಮಲ್ಲಿ ಒಂದು ಸಿನಿಮಾ ಆಗ್ತಿರೋದಲ್ಲ. ಸೊ ಇಲ್ಲಿ ತುಂಬ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ. ಸೊ ಪ್ರತಿಯೊಂದು ಕೂಡ ಇಲ್ಲಿ ಒಂದು ಇನ್ಸಿಡೆಂಟ್ನ ಏನಾದರೂ ಕೂಡ ಬಂದು ಅದನ್ನು ತಂಡಕ್ಕೆ ಮತ್ತು ಸಿನಿಮಾಗೆ ಅದನ್ನು ಕಂಪ್ಯಾರಿಸನ್ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸಿದ್ದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಅಪ್ಡೇಟ್ ಬಂದರೆ ಕಾಂತಾರದ್ದು. ಆ್ಯಂಡ್ ರಿಕ್ವೆಸ್ಟಿಂಗ್ ಟು ಆಲ್ ಕಾಂತಾರ ಟೀಮು ಆ್ಯಂಡ್ ರಿಷಬ್ ಸರ್ಗೆ, ಸೊ ಅವ್ರು ಏನಾದರೂ ಅಪ್ಡೇಟು ಒಂದು ಚಿಕ್ಕದಾಗಿದ್ದರೂ ಕೂಡ ಒಂದು ಪೋಸ್ಟರ್ ಮುಖಾಂತರ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಪೋಸ್ಟರ್ ಮುಖಾಂತರ ಅಥವಾ ಚಿಕ್ಕದ ಒಂದು ವಿಡಿಯೋ ಮುಖಾಂತರ ಏನಾದರೂ ಒಂದು ಅಪ್ಡೇಟ್ ಕೊಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳ ಒಂದು ಹಿಟ್ ಸಿನಿಮಾಗಳು 2025 ಸ್ಟಾರ್ಟ್ ಆಗಿ ಇನ್ನೂ ಕೂಡ ಯಾರೂ ಕೂಡ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಸೊ ಅದು ಒಂದು ರೀತಿಯಲ್ಲಿ ನಿಜವಾಗ್ಲೂ ಬೇಜಾರು ತರ್ತಿರುವಂಥ ಸಂಗತಿ. ಯಾಕೆಂದರೆ ನಾವು ಥಿಯೇಟರ್ಸ್ ಹತ್ರ ಹೋದಾಗ ಥಿಯೇಟರ್ಸ್ಗಳು ಖಾಲಿ ಇರುವಂಥದ್ದು ಹೆಂಗೆ ಅಂತಂದರೆ ತುಂಬಾ ವರ್ಷಗಳಾಗೋಯ್ತನಪ್ಪ ಥಿಯೇಟ್ರ್ ಮುಂದೆ ಹೋಗಿ ಜನನ ನೋಡ್ಬಿಟ್ಟು ಆ ಒಂದು ಕ್ರೇಜು, ಆ ಒಂದು ಸೆಲೆಬ್ರೇಷನ್ನು ಎಷ್ಟೋ ವರ್ಷಗಳಾಗೋಯ್ತನಪ್ಪ ಅನ್ನೋ ರೇಂಜಿಗೆ ಬಂದುಬಿಟ್ಟಿದ್ದೀವಿ. ಬಟ್ ಈಗ ನಾನು ಹೇಳ್ತಿರೋದು ಇಷ್ಟೇ, ಆದಷ್ಟು ಬೇಗ ಸಿನಿಮಾಗಳು ರಿಲೀಸ್ ಆಗಲಿ, ಬೇಗ ಸಿನಿಮಾ ಬರಲಿ. ಆ್ಯಂಡ್ ಈ ಒಂದು ವಿಚಾರದ ಬಗ್ಗೆ ಕಾಂತಾರ ಚಾಪ್ಟರ್ 1 ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇನಿದೆ, ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಾವೇನು ಲೆಕ್ಕ ಹಾಕೋದು ಬೇಡ, ಭಗವಂತ ಇದ್ದಾನೆ, ಭಗವಂತ ಎಲ್ಲ ಲೆಕ್ಕ ಹಾಕ್ತಾನೆ, ನಾವು ಯಾವುದು ಜಡ್ಜ್ ಮಾಡೋಕ್ಕೆ ಹೋಗೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.